ಜೊತೆಗೆ ಒಂದಿಷ್ಟು ಭಾಳ ನಮ್ಮನ್ನು ಹಿತಚಿಂತಕರು ಹಿತರಕ್ಷಕರು ಅಂತ ಇರ್ತಾರೆ. ಅವರು ಒಮ್ಮೊಮ್ಮೆ ಓವರಾಗಿ ಡೋಸ್ ಕೊಟ್ಟು ಹೋದ ಮತ್ತೇನೋ ಮಾಡಿ ಕೆಲಸಕ್ಕೆ ನುಗ್ಗಿದ್ರೆ ಗೊತ್ತಿಲ್ಲ. ಒಟ್ಟು ಆಯಿತು. ಆದರೆ ಒಂದು ದೃಷ್ಟಿಯಿಂದ ಒಳ್ಳೆಯದಾಯಿತು. ಏನಪ್ಪ ಅಂದ್ರೆ ಜಿಲ್ಲೆಯಲ್ಲಿ ಒಂದು ಪ್ರಜಾಸತ್ತಾತ್ಮಕ ವಾತಾವರಣ ನಿರ್ಮಾಣ ಆಗಲಿಕ್ಕಾಯಿತು. ಯಾರ ಮಾತನ್ನು ಯಾರು ಕೇಳೋಕ್ಕಿದ್ದು ತಮ್ಮ ಮನದ ಮಾತನ್ನು ಕೇಳುವಂಥ ಒಂದು ವ್ಯವಸ್ಥೆ ಬರಲಿಕ್ಕಾಯಿತು. ಚಿಂತನೆ ಸ್ಟಾರ್ಟ್ ಆಗಿತ್ತು ಮಾತ್ರ ಇರಿಸ್ಕೊಳ್ಳೋಣ ಇರಲಿ. ಇನ್ನು ನೋಡು ಈ ಒಂದು 19 ತಾರೀಕು ಮತ್ತೇನು ಡೆವಲಪ್ಮೆಂಟ್ ಆಗ್ತದೆ ಅಂತೇಳಿ. ಬಟ್ ಈ ಎಲ್ಲ ಡೆವಲಪ್ಮೆಂಟಲ್ಲಿ ಎಲ್ಲರೂ ಜಾಗೃತರಾಗಿಬಿಟ್ಟಿದ್ದಾರೆ. 18 ಜನ MLAಗಳು ಉಳ್ಳವರು MLCಗಳು ತಮಗೆ ಏನೇನು ಲಾಭದಪ್ಪ ಯಾವ್ದು ನಾವು ಯಾಕೆ ಬಿಟ್ಟುಕೊಡ್ಬೇಕು ಅಂತೇಳಿ ಈ ವಿಷಯದಲ್ಲಿ ನಮಗೆ ಇಲ್ಲಿ ಗಮನಿಸ್ಬೇಕಾಗಿದ್ದೀರಪ್ಪ ಅಂದ್ರೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ತಮ್ಮ ಲಾಭವನ್ನು ಮಾಡಿಕೊಂಡ್ರು. ಜೊತೆಗೆ ಭಾಳ ಜಾಣ್ಮೆಯಿಂದ ನಮ್ಮ ಮಲಪ್ರಭಾ ಗ್ರಾಮೀಣ ಬ್ಯಾಂಕನ್ನು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಕೈವಶ ಮಾಡಿಕೊಂಡ್ರು, ತಮ್ಮ ಅಡಿಯಲ್ಲಿ ತೆಗೆದುಕೊಂಡ್ರು. ಅದನ್ನು ಇನ್ನು ಮುಂದಿನ ಮತ್ತೆ ರಾಜಕೀಯಕ್ಕೆ ಇನ್ನಷ್ಟು ಅನುಕೂಲ ಮಾಡಿಕೊಂಡ್ರು ಅನ್ನೋದು ಯಾರು ಮಾತಿಲ್ಲ. ಅದೇ ಕಡೆ ಉಳಿದವರು ಅವರು ದೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದರಲ್ಲಿ ಹೆಚ್ಚಿಗೆ ಲಾಭ ಆಗಿ ಅವ್ರಿಗೆ ಒಟ್ಟಾರೆಯಾಗಿ ಈ ಒಂದು DCC ಬ್ಯಾಂಕಿನ ಡೆವಲಪ್ಮೆಂಟ್ ಏನದಪ್ಪ ಅಂದ್ರೆ ಭಾಳಷ್ಟು ಪರಿವರ್ತನೆಗಳಿಗೆ ಕಾರಣ ಹೋಗಿಬಿಡ್ತಿದ್ದು. ಮೊದಲನೇದಾಗಿ ಪ್ರಜಾಸತ್ತಾತ್ಮಕ ಆಗಿರ್ಬೋದು, ಮತ್ತು ಎರಡನೇದಾಗಿ ಜಾರಕಿಹೊಳಿ ಅವರಿಗೆ ಒಂದು ಇಲ್ಲಿವರೆಗೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲ ಒಬ್ಬ ಪ್ರಬಲವಾದ ನಾಯಕರ ವಿರೋಧಿ ನಾಯಕರು ಇರಲಿಲ್ಲ. ಇವತ್ತು ವಿರೋಧಿ ನಾಯಕರು ಸಹಿತ ಉಟ್ಕೊಂಡಂಗೆ ಆಗ್ಯದ. ಅದ್ರ ಜೊತೆಗೆ ಇನ್ನು ತಾಲೂಕು ಮಟ್ಟದಲ್ಲಿ ಏನಾಗ್ತದೆ, ಗೋಕಾಕ್ ತಾಲೂಕು ಆಗಿರ್ಬೋದು ಅಥವಾ ಮೂಡಲಿ ತಾಲೂಕದಲ್ಲಿ ಏನಾಗ್ತದೆ ನೋಡೋದು ಮುಂದಿನದಲ್ಲ. ಅದಕ್ಕೂ ಅವ್ರು ರೆಡಿ ಆಗಿದ್ದಾರೆ ಈಗಾಗಲೇ. ಯಾಕಂತಂದ್ರೆ ಅವ್ರಿಗೆ ಗೊತ್ತದ ಇನ್ನು ಮುಂದಿನದಲ್ಲಿ ಇವ್ರು ಬರೋರಪ್ಪ ನಮ್ಮ ಜೊತೆಗೆ ಇಲ್ಲಿ ಕಾಂಪಿಟೇಷನ್ ಮಾಡೋರು ಅಂತೇಳಿ. ಹೀಗಾಗಿ ಅವರು ಇದ್ದಿಂದವರು ಇವತ್ತು ನಿರ್ಧಾರ ಮಾಡಿದ್ದಾರೆ ನಾವು ರೆಡಿಯಪ್ಪ ಎಲ್ಲದಕ್ಕೂ ಅಂತೇಳಿ. ಮತ್ತು ನಾವು ಹಬ್ಬದ ನಂತರ ಉತ್ತರ ಕೊಡ್ತೀವಿ ಅಂತ ಕೊಳ್ಳಿ ಅವರು ಉತ್ತರ ಕೊಡ್ತಾರೆ. ಅವರು ಆರೋಪ ಏನು ಮಾಡಿದ್ದಾರೆ, ಅವರು ಸಮರ್ಥರಿದ್ದಾರೆ. ಅಂದರೆ ಒಟ್ಟಿನಲ್ಲೇ ಏನಾಯ್ತಪ್ಪ ಅಂದ್ರೆ ಇವರಿಬ್ಬರ